ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದೆಲ್ಲ ಸಂಚಿಕೆಗಳಲ್ಲಿ ಜ್ವರದ ಬಗ್ಗೆ ನಾನು ವಿಷಯ ತಿಳಿಸ್ತಾ ಬರ್ತಾ ಇದ್ದೀನಿ. ಈಗೆಲ್ಲ ಕಡೆ ಕೊರೋನಾ ವೈರಸ್ ಅಂಥೇಳಿ JN.1 ಅಂತ ಒಂದು ವೈರಸ್ ಪತ್ತೆ ಹಚ್ಚಿ ಜನಗಳಿಗೆ ಹಾವಳಿ ಮಾಡ್ತಿದೆ ಅಂಥೇಳಿ ಕರ್ನಾಟಕ ಸರ್ಕಾರ ಕೂಡ ಅದಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ತಗೊಳ್ತಾ ಇದೆ. ಜಗತ್ತಿನಾದ್ಯಂತ JN.1 ಅನ್ನೋ ವೈರಸ್ಸು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಿದೆ ಅಂಥೇಳಿ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾರೆ. ಜ್ವರ ಅನ್ನೋದೇ ಮೂಲಕ್ಕೆ ಕಾರಣ. ಜ್ವರ ಅಂದರೆ ಬೇಸ್ಮೆಂಟ್ ಇದ್ದಾಗೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈ ವರ್ಷದಲ್ಲಿ ಜ್ವರದಿಂದ ಜಾಸ್ತಿ ಜನ ಸಾಯ್ಬೋದು, ಸಾಯದೇ ಇರ್ಬೋದು. ಜ್ವರದ ಬಂದು ಸತ್ತೋಗ್ಬೋದು. ಜ್ವರ ಬರುತ್ತೆ, ಸಾಯಲ್ಲ, ನೆರಳ್ತಾರೆ. ಇಲ್ಲ ಸಾವು, ಇಲ್ಲ ನೆರಳಾಟ. ಈ ಗೋಳು ಬರಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ಈ ಜೀವನಾಮೃತ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೀವನ ಅಮೃತವಾಗಬೇಕು, ಅಮೃತಮಯ ಆಗಬೇಕು, ರೋಗ ಬಾಧೆಯಿಂದ ಮುಕ್ತರಾಗಬೇಕು, ಆಯುಷ್ವಂತರಾಗಬೇಕು ಅನ್ನೋ ಮನೋಸಂಕಲ್ಪದ ಆಧಾರದ ಮೇಲೆ ವಾತಜ್ವರ ಅಂದ್ರೇನು, ಪಿತ್ತಜ್ವರ ಅಂದ್ರೇನು, ರಕ್ತಪಿತ್ತಜ್ವರ ಅಂದ್ರೇನು, ಕಫಜ್ವರ ಅಂದ್ರೇನು, ವಾತಜ್ವರ ಅಂದರೆ ಯಾವ್ಯಾವ ಸಿಂಪ್ಟಮ್ಸ್ ಇದ್ದರೆ ವಾತಜ್ವರ ಅಂತಾರೆ. ಪಿತ್ತಜ್ವರ ಅಂದ್ರೇನು, ಯಾವ್ಯಾವ ಸಿಂಪ್ಟಮ್ಸ್ ಇದ್ದರೆ ಪಿತ್ತಜ್ವರ ಅಂತ ಕರೀತಾರೆ. ರಕ್ತಪಿತ್ತಜ್ವರ, ರಕ್ತವಾಂತಿ ಆಗುವಂಥದ್ದು, ರಕ್ತ ಬಾಯಿಂದ ಬರುವಂಥದ್ದು, ಮೂಗಿಂದ ಬರುವಂಥದ್ದು, ಅದನ್ನ ಯಾವ ಸಿಂಪ್ಟಮ್ಸಿಂದ ಪತ್ತೆ ಹಚ್ಚಬೇಕು. ಕಫದಿಂದ ಬರುವಂಥ ಜ್ವರ. ಒಬ್ಬ MBBS ಓದಿಲ್ಲದೆ ಇರ್ಬೋದು, ಆಯುರ್ವೇದ ಡಾಕ್ಟ್ರ್ ಆಗಿಲ್ಲದೆ ಇರ್ಬೋದು. ಒಬ್ಬ ಅವಿದ್ಯಾವಂತನೂ ಕೂಡ 3ನೇ ಕ್ಲಾಸು 5ನೇ ಕ್ಲಾಸು 7ನೇ ಕ್ಲಾಸ್ ಓದಿರೋನು ಕೂಡ ಈ ಥರ ಜ್ವರ, ಈ ಜಾತಿ ಜ್ವರ, ಇದು ಪಿತ್ತಜ್ವರ, ಇದು ವಾತಜ್ವರ, ಇದು ರಕ್ತಪಿತ್ತಜ್ವರ, ಇದು ಕಫಜ್ವರ ಅಂಥೇಳಿ ತಕ್ಷಣ ತಿಳ್ಕೊಂಡು ಅದಕ್ಕೆ ಮುದ್ರೆಯಿಂದ ಪರಿಹಾರ ಮಾಡ್ಕೋಬೋದು. ಮುದ್ರಾ ಫಿಸಿಯೋಥೆರಪಿ. ಇಲ್ಲ ಮಂತ್ರಶಕ್ತಿಯಿಂದ ಗ್ರಹಗಳು ನಮ್ಮ ಜಾತಕ ದಶಾಭುಕ್ತಿನಲ್ಲಿ ಏನು ನಡೀತಿದೆ ಆ ಗ್ರಹಗಳಿಗೆ ಮಂತ್ರ ಹೇಳುವಂಥ ಮಂತ್ರ ಮುಖೇನ ಮಂತ್ರ ಥೆರಪಿ, ಸೌಂಡ್ ಥೆರಪಿ, ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ. ತಂತ್ರ ನಮ್ಮ ಜಾತಕದ ದೋಷಕ್ಕೆ, ಆತ್ಮದಲ್ಲಿ ಬಂದಿರುವಂಥ ಮಹಾ ಶಾಪ ಪಾಪಗಳಿಂದ ಬರುವಂಥ ಈ ದೋಷದಿಂದ ಜ್ವರ ಬಂದಿದೆ, ಅದಕ್ಕೆ ತಂತ್ರ ಏನು ಮಾಡಬೇಕು, ಬೇಗ ರಿಕವರಿ ಆಗಬೇಕು ಅನ್ನೋದಾಗಿದ್ದರೆ ಮನೆ ಮದ್ದು ಮಾಡ್ಕೊಳ್ಳೋದು ಹೇಗೆ. ನಮ್ಮ ಅಡುಗೆ ಮನೆಯಿರೋ ಐಟಮ್ಸ್ ಯೂಸ್ ಮಾಡಿಕೊಂಡು, ಶುಂಠಿ, ಮೆಣಸು ಇವೆಲ್ಲ ಯೂಸ್ ಮಾಡಿಕೊಂಡು ಕಷಾಯ ಮಾಡಿ ಕುಡಿದು ಬೇಗ ಜ್ವರನ ನಿವಾರಣೆ ಮಾಡ್ಕೊಳ್ಳೋ ಕಾನ್ಸೆಪ್ಟನ್ನು, ಮೆಥಡನ್ನು ನಾನು ಮೊನ್ನೆವರೆಗೂ ಹೇಳ್ಕೊಡ್ತಾ ಬಂದಿದ್ದೀನಿ. ನನ್ನದೊಂದು ಆಸೆ ಇದೆ, ಮನೆಗೊಬ್ಬ ವೈದ್ಯನಾಗಬೇಕು. ಮನೇಲೊಬ್ಬ ವೈದ್ಯನಾದರೆ ಸಾವಿರಾರು ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಹಣ ಕಟ್ಟೋದನ್ನು ನಾವು ತಡಿಬೋದು, ಉಳಿಸ್ಬೋದು. ನೀವು ಆಸ್ಪತ್ರೆಗೆ ಕಟ್ಟೋ ದುಡ್ಡನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡ್ಬೋದು, ಮಕ್ಕಳು ಬಟ್ಟೆ ತೊಗೋಬೋದು, ಇಲ್ಲ ನೀವೇ ಬಟ್ಟೆ ಹಾಕೋಬೋದು, ನೀವೊಂದು ಚಿನ್ನ ಬೆಳ್ಳಿ ಪರ್ಚೇಸ್ ಮಾಡ್ಬೋದು. ಜಗತ್ತಿನಲ್ಲಿ ಅತಿಯಾದ ದೊಡ್ಡ ಆಸ್ತಿ ಅಂದರೆ ಆರೋಗ್ಯ. ಆರೋಗ್ಯವೇ ಚೆನ್ನಾಗಿಲ್ಲ ಅಂದರೆ ನಂತರ 500 ಕೋಟಿ ಆಸ್ತಿ ಇದ್ರೇನು, ಮೈ ತುಂಬ ಚಿನ್ನ ಇದ್ರೇನು, ಬೆಳ್ಳಿ ಇದ್ರೇನು, ಇಷ್ಟುದ್ದ ಓದಿದ್ರೇನು, ಆರೋಗ್ಯನೇ ಸರಿಯಿಲ್ಲ ಅಂದರೆ ಆರೋಗ್ಯಕ್ಕಿಂತ ಮಹಾಭಾಗ್ಯ, ಮಹದೈಶ್ವರ್ಯ ಮತ್ತೊಂದಿಲ್ಲ ಅಂತ ನನ್ನ ಅನುಭವದ ಮಾತು. ನಾನು 100 ವರ್ಷ ಬದುಕಿದೆ, 80 ವರ್ಷ ಬದುಕಿದೆ, 90 ವರ್ಷ ಬದುಕಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆರೋಗ್ಯನೇ ಸರಿಯಿಲ್ಲ ಅಂದರೆ ಅಷ್ಟು ವರ್ಷ ಬದುಕಿ ಏನು ಲಾಭ? ಎಷ್ಟು ಕೋಟಿಗಟ್ಟಲೆ ಆಸ್ತಿ ಇದ್ರೆ ಏನು ಲಾಭ? ಆರೋಗ್ಯ ಇಲ್ಲ ಅಂದರೆ. ಅನುಭವಿಸುವಂಥ ಯೋಗನೇ ಆರೋಗ್ಯವೇ ಇಲ್ಲ ಅಂದಾಗ. ಆದ್ದರಿಂದ ಮನೆಗೊಬ್ಬ ವೈದ್ಯನಾದಾಗಲೇ ನಮ್ಮ ಆಸ್ಪತ್ರೆ ಖರ್ಚು ಉಳಿಯುತ್ತೆ. ಏನೇನೋ ಔಷಧಿ ತೊಗೊಂಡು ಅದು ಸೈಡ್ ಎಫೆಕ್ಟ್ ಆಗಿ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ, ಅದನ್ನು ತಡಿಬೋದು. ನಿಮ್ಮ ಟೈಮ್ ಸೇವ್ ಮಾಡ್ಬೋದು, ನಿಮ್ಮ ಶಕ್ತಿ ಎನರ್ಜಿಯನ್ನು ಸೇವ್ ಮಾಡ್ಬೋದು, ಉಳಿಸ್ಬೋದು. ಅದರಿಂದ ಮನೆಗೊಬ್ಬ ವೈದ್ಯನಾಗಲಿ. ಈ ಕರೋನಾ ಗಲಾಟೆಯಲ್ಲಿ ದಿಕ್ಕೇ ತೋಚಲ್ಲ. ಎಲ್ಲೆಲ್ಲೋ ವರ್ಕ್ ಮಾಡ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ, ಏನೇನೋ ತಿಂತೀವಿ, ಎಲ್ಲೆಲ್ಲೋ ಇದು ಬರ್ತೀವಿ. ಯಾವಾಗ ಜ್ವರ ಬರುತ್ತೆ, ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ. ಅದರಿಂದ ಜ್ವರನೇ ಮೂಲ ಕಾರಣ ಪ್ರತಿಯೊಂದು ರೋಗಕ್ಕೂ. ಸಡನ್ನಾಗಿ ಯಾವುದು ಬರೋಲ್ಲ. ಜ್ವರ ಉತ್ಪತ್ತಿಗೆ ಆಮೇಲೆ ಎಲ್ಲ ಥರ ವಿಕೋಪಕ್ಕೆ ತೊಗೊಂಡೋಗುತ್ತೆ. ಅದರಿಂದ ಜನಗಳಿಗೆ ಜ್ವರದ ಬಗ್ಗೆ ಮಾಹಿತಿ ಕೊಟ್ಟಾಗ ಅಟ್ಲೀಸ್ಟು
ಎಲ್ಲ ಥರ ಅವರ ಎನರ್ಜಿ, ಶಕ್ತಿ, ಟೈಮು, ಸಮಯ, ಮನಿ, ದುಡ್ಡು, ಮನಿ, ಎನರ್ಜಿ, ಟೈಮ್ನ ಸೇವ್ ಮಾಡ್ಬೋದು ಅನ್ನೋ ಒಂದು ಮನೋಭಿಲಾಷೆಯಿಂದ ನಾನು ಈ ಸೀರೀಸ್ ಎಲ್ಲ ಬರೀ ಜ್ವರಕ್ಕೆ ಸಂಬಂಧಪಟ್ಟಂಥದ್ದನ್ನೇ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ನೀವು MBBS ಓದೋಕ್ಕಾಗಲ್ಲ, ಈಗ ಆಯುರ್ವೇದ ಓದೋಕ್ಕಾಗಲ್ಲ, ಏಜ್ ಆಗೋಗಿದೆ. ನನ್ನ ಒಂದೊಂದು ಎಪಿಸೋಡ್ ನೀವು ನೋಡಿದ್ದೆ ಆದರೆ ನೀವು ಒಬ್ಬ ಡಾಕ್ಟ್ರ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂತಂದರೆ ಏನು ಕಾಯಿಲೆ, ಅದು ಸಿಮ್ಟಮ್ಸ್ ಏನು, ಪರಿಹಾರ ತಿಳ್ಕೊಂಡ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇವಾಗ ನಮಗೀಗ ರೆಮಿಡಿ ಬೇಕು, ಸಡನ್ನಾಗಿ ನಮಗೆ ಸಡನ್ನಾಗಿ ಪರಿಹಾರ ಸಿಗೋವಂಥದ್ದು ಬೇಕು. ಇಲ್ಲಿ ರಾಮಾಯಣ ಮಹಾಭಾರತ ಹೇಳ್ತಿಲ್ಲ ನಾನು. ಈ ಕಾಯಿಲೆ ಇದೆ, ಈ ಕಾಯಿಲೆ ಉತ್ಪತ್ತಿ ಆಯಿತು, ಇದಕ್ಕೆ ಪರಿಹಾರ ಹೀಗಿದೆ, ಇದು ಮಾಡಿ ಒಳ್ಳೆಯದಾಗ್ತದೆ, ಹಣ ಉಳಿಸಿ. ನೀವು ಖರ್ಚು ಮಾಡ್ತಿರೋ ಆಸ್ಪತ್ರೆ ಹಣನ ಅನಾಥಾಶ್ರಮಕ್ಕೆ ಕೊಡಿ, ಮಕ್ಕಳಿಗೆ, ಭಿಕ್ಷುಕರಿಗೆ ಕೊಡಿ, ಕಣ್ಣು, ಕೈ, ಕಾಲು ಕಳ್ಕೊಂಡಂಥ ಅಂಗವಿಕಲರಿಗೆ ಯೂಸ್ ಮಾಡಿ. ಆಗ ಆ ದಾನ ನಿಮ್ಮ ಜಾತಕ ಗ್ರಹಗಳಿಗೆ ಪರಿಹಾರ ಮಾಡುತ್ತೆ, ನಿಮಗೆ ರೋಗದಿಂದ ಮುಕ್ತರಾಗ್ತೀರ. ಆದ್ದರಿಂದ ಸುಮ್ಮನೆ ತಿಂದು ತೇಗಿ ಕಾಯಿಲೆ ಬರ್ಸ್ಕೊಳ್ಳೋ ಬದಲು ಹಿಂಗಿದೆ ಅಂತಂದರೆ ಎಲ್ಲ ಇದೆ, ಅನುಭವಿಸೋಕ್ಕಿಲ್ಲ. ನೋಡಿ, ಕಾಯಿಲೆ ಬರಲಿಕ್ಕೆ ಕಾರಣ ನಾವು ವಾಸ ಮಾಡ್ತೇವೆ, ವಾತಾವರಣನೊಂದು ಕಾರಣ. ಚರಂಡಿ ಹತ್ರ ಮನೆ ಕಟ್ಟಿರ್ತೀವಿ, ಮೋರಿ ಹತ್ರ ಮನೆ ಕಟ್ಟಿದ್ದೀವಿ, ಎಲ್ಲೋ ಒಂದು ಕಡೆ ಇರ್ತೀವಿ, ಗಬ್ಬು ವಾಸನೆ ಬರೋ ಜಾಗದಲ್ಲಿ ಗಂಟು ಕಟ್ಟಲೆ ಇರ್ತೀವಿ, ವಾತಾವರಣ ಸರಿ ಇಲ್ಲದೆ ಕಾಯಿಲೆ ಬರುತ್ತೆ. ನಮ್ಮ ಲೈಫ್ ಸ್ಟೈಲೇ ಸರಿ ಇಲ್ಲ. ಬೆಳಗ್ಗೆಲ್ಲ ಮಲಗಿರ್ತೀವಿ, ರಾತ್ರಿ ಎಚ್ಚರ ಆಗಿತ್ತು ಗೇಮ್ ಆಡೋದು, TV ನೋಡೋದು, ಮೊಬೈಲ್ ನೋಡ್ಕೊಂಡು ಕಾಲ ಕಳೆದು ರೋಗ ಬರ್ಸ್ಕೊತೀವಿ. ಸಿಕ್ಕಾಬಟ್ಟೆ ಆ ಬೀದಿ ಫುಟ್ಪಾತ್ ಇರೋದೆಲ್ಲ ತಿಂದು ತೇಗಿ ಅದು ರೋಗ ಬರ್ಸ್ಕೊತೀವಿ. ದುಷ್ಟ ಚಟಗಳು, ಕುಡಿಯೋದು, ಸೇದೋದು, ಡ್ರಗ್ಸು, ಬೀಡ, ಜರ್ದ ಇದೆಲ್ಲ ತೊಗೊಂಡು ಕೆಟ್ಟ ಚಟಗಳಿಂದ ರೋಗ, ಕೆಟ್ಟ ಭಾವನೆಗಳಿಂದ ರೋಗ, ದುಷ್ಟ ಜನರಿಂದ ರೋಗ, ಸಹವಾಸ ಸರಿ ಇಲ್ಲ, ನಾವು ತಿನ್ನೋ ಆಹಾರ ಪದಾರ್ಥ ಸರಿ ಇಲ್ಲ, ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತೀವಿ. 5 ದಿವಸದ್ದು 6 ದಿವಸದ್ದು ವರ್ಷಾನುಗಟ್ಟದೆಲ್ಲ ಫ್ರಿಜ್ಜಲ್ಲಿಟ್ಟು ತಿನ್ನೋದು, ತಿಂಗಳಗಟ್ಟಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು, ರೆಫ್ರಿಜಿರೇಟರ್ ಇಟ್ಕೊಂಡು ತಿನ್ನೋದು, ಮಲಗೋ ರೀತಿ ಸರಿ ಇಲ್ಲ, ಆಚಾರ ವಿಚಾರ ವಿಹಾರಗಳಲ್ಲಿ ದೋಷ. ಹೀಗಾಗಿ ಮಾನಸಿಕವಾಗಿ ನಾವು ನೊಂದಿದ್ದೀವಿ, ದೈಹಿಕವಾಗಿ ಕುಗ್ಗೋಗ್ತಾ ಇದ್ದೀವಿ. ಅದರಿಂದ ತಮೋಗುಣ, ರಜೋಗುಣ, ಸತ್ವಗುಣ, ಸತ್ವ ತಮೋ ರಜೋಗುಣಗಳು ಏರುಪೇರು ಆದಾಗ ವಾತಾಪಿತ್ತದಲ್ಲಿ ಏರುಪೇರಾಗಿ ಮನುಷ್ಯನಿಗೆ ರೋಗ ಸೃಷ್ಟಿ ಮಾಡುತ್ತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಮನುಷ್ಯ ಬಡತನದಲ್ಲಿದ್ದರೂ ಪರವಾಗಿಲ್ಲ, ಭಿಕ್ಷೆ ಬೇಡಿದ್ರೂ ಪರವಾಗಿಲ್ಲ, ಶೆಡ್ಡಲ್ಲಿ ವಾಸ ಮಾಡಿದ್ರೂ ಪರವಾಗಿಲ್ಲ, ಆರೋಗ್ಯ ಇರಬೇಕು. ಏನು ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡಿದ್ರಿ ಮೈ ತುಂಬ ರೋಗ ಇದ್ರೆ ಏನು ಲಾಭ? ಆ ಬಂಗ್ಲೆಗೆ ಬೆಲೆನೇ ಇರೋದಿಲ್ಲ. ರೋಗಿಷ್ಟ್ರು ಮನೆಯೊಳಗೆ ವಾಸ ಮಾಡ್ತಿದ್ದಾರೆ. ಒಬ್ಬ ಶೆಡ್ಡು ಫುಟ್ಪಾತಲ್ಲಿ ಅವನಿಗೆ ವಾಸ್ತು ಇಲ್ಲ, ಏನಿಲ್ಲ, ಒಂದು ಸಣ್ಣ ಟೆಂಟ್ ಹಾಕ್ಕೊಂಡು ಮನೆಯೊಳಗೆ ವಾಸ ಮಾಡ್ತಾನೆ, ಆರಾಮಾಗಿ ಧೂಳು ಕಚಡ ಎಲ್ಲದಲ್ಲೂ ವಾಸ ಮಾಡಿದ್ರು ಅವನಿಗೆ ರೋಗ ಬರಲ್ಲ. ಏಕೆಂದರೆ ಅವನು ರಜೋತಮ ಗುಣ ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡಿರ್ತಾನೆ. ಆದ್ದರಿಂದ ಇವತ್ತು ನಾನು ವಾತ ಮತ್ತು ಪಿತ್ತ ಎರಡೂ ಸೇರಿ ಬರೋ ಜ್ವರ ಅದು. ನಾನು ಮೊನ್ನೆಯೆಲ್ಲ ಹೇಳಿದೆ, ವಾತ ಜ್ವರ ಹೇಳಿದೆ, ಪಿತ್ತ ಜ್ವರ ಹೇಳಿದೆ. ಈಗ ಎರಡೂ ಸೇರಿಸಿ ವಾತ ಪಿತ್ತ ಎರಡು ಮುಖೇನ ಬರುವಂಥ ಜ್ವರ ಯಾವುದು, ಅದನ್ನ ಹೆಂಗೆ ಪತ್ತೆ ಹಚ್ಚೋದು? ವಾತ ಪ್ಲಸ್ ಪಿತ್ತ ಎರಡೂ ಸೇರಿ ಬರುವಂಥ ಜ್ವರ ಇವತ್ತಿನ ಎಪಿಸೋಡಲ್ಲಿ ನಾನು ಹೇಳ್ತಾ ಇರೋದು. ವಾತ ಪಿತ್ತ, ಮನುಷ್ಯನಿಗೆ ವಾತ ಇಲ್ಲಿಂದ ಶುರುವಾಗುತ್ತೆ, ಹೊಟ್ಟೆಯಿಂದ. ವಾತ ಇಲ್ಲಿಂದ ಆದರೆ ಪಿತ್ತ ಇಲ್ಲಿ ಬರುತ್ತೆ. ಪಿತ್ತ ಇದಿಷ್ಟು ಜಾಗದಲ್ಲಿ ಪಿತ್ತ ಉತ್ಪತ್ತಿ, ಕಫ ತಲೆಯಲ್ಲಿ ಉತ್ಪತ್ತಿ ಆಗುತ್ತೆ. ಇದು ತಿಳ್ಕೊಬೇಕು, ಇದು ಬೇಸಿಕ್ಕು, ಇದು ಮೂಲ. ವಾತದ ಮೂಲ ಸ್ಥಾನ ಹೊಟ್ಟೆ. ಹೊಟ್ಟೆ ಶುದ್ಧ ಇಲ್ಲ ಅಂದರೆ ವಾತ ಜಾಸ್ತಿ ಆಯಿತು. ಇಲ್ಲಿ ಸ್ಮೋಕು, ಡ್ರಗ್ಸು ಎಲ್ಲ ತೊಗೊಂಡು ಎಲ್ಲ ಇದು ಮಾಡಿ ಇಲ್ಲಿ ಪಿತ್ತ ಸರಿ ಮಾಡ್ಕೊಂಡು ಸಮತೋಲನದಲ್ಲಿ ಇಲ್ಲ ಅಂದರೆ ಪಿತ್ತ ವಿಕೋಪ ಆಗುತ್ತೆ. ಹಾಗೆ ಪಿತ್ತಕ್ಕೆ ಸಂಬಂಧಪಟ್ಟಂಥ ಜ್ವರ ಕಾಯಿಲೆಗಳು ಬರುತ್ತೆ. ಕಫ ತಲೆ ಒಳಗಿಂದ ಉತ್ಪತ್ತಿ ಆಗೋದು ಕಫ. ವಾತ ಪಿತ್ತ ಕಫ. ಇವತ್ತು ನಾನು ಹೇಳ್ತಾ ಇರೋದು ವಾತದಿಂದ ಪಿತ್ತದಿಂದ ಎರಡೂ ಸೇರಿ ಬರೋ ಜ್ವರ. ವಾತ ಜ್ವರ ನಾನು ನೆನ್ನೆ ಮಾಡಿದ್ದೆ, ಮೊನ್ನೆ ಎಪಿಸೋಡ್ನಲ್ಲಿ. ಪಿತ್ತ ಜ್ವರ ಸಪ್ರೇಟ್ ಮಾಡಿದ್ದೆ. ಈಗ ವಾತ ಪಿತ್ತ ಕೆಲವು ಎರಡೂ ಸೇರಿ ಜ್ವರ ಬರುತ್ತೆ ನೋಡಿ, ಭಾಳ ಕಷ್ಟ ಇದು. ವಾತ ರೋಗ ಪಿತ್ತ ರೋಗದಿಂದ ಬರುವಂಥ ಜ್ವರ ಇದು. ಸಿಂಪ್ಟಮ್ಸ್ ಹೆಂಗೆ? ನನಗೆ ವಾತ ಪಿತ್ತ ಜ್ವರನೇ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ಏನು ಮಾಡಬೇಕು, ಬಾಯೆಲ್ಲ ಒಣಗ್ತಾ ಇರ್ತದೆ. ಮೊದಲೇ ಸಿಂಪ್ಟಮ್ಸು, ಬಾಯೆಲ್ಲ ಒಣಗುತ್ತೆ. ನೀರು ಕುಡಿದಷ್ಟು ಬಾಯೆಲ್ಲ ಇದೆ. ಆಗ ಅಂತ ಇರ್ತಾರೆ, ಡ್ರೈ ಥ್ರೋಟ್. ಎಷ್ಟು ನೀರು ಕುಡಿದ್ರೂ ಬಾಯಿ ತಕ್ಕಂತೂ ಒಣಗೋಗ್ಬಿಡುತ್ತೆ. ಆಮೇಲೆ ಆಗಾಗ ಸುಸ್ತಾಗಿ ಕುಸಿದು ಬಿದ್ದುಬಿಡ್ತಾರೆ, ಮೂರ್ಛೆ ಥರ. ಅಂದರೆ ಪಿಡ್ಸಲ್ಲ, ಸಡನ್ನಾಗಿ ಹಿಂಗೆ ಬಿದ್ದುಬಿಡ್ತಾರೆ. ಏನಾದ್ರು ಒಂದು ಕೈಗೆ ಇಟ್ಕೊಂಡು ಬಿದ್ದುಬಿಡ್ತಾರೆ. ನಡೆಯುವಾಗ ತೂರಾಟಿಕೆ, ನಡೀಬೇಕಾದ್ರೆ ತೂರಾಟ, ಇಟ್ಕೊಳ್ಳೋಕ್ಕೆ ಯಾರೊಬ್ಬರು ಬೇಕೇ ಬೇಕು. ಸಿಕ್ಕಾಬಟ್ಟೆ ಏನು ಮೈಯೆಲ್ಲ ಬೆವರ್ತಾ ಇದೆ,
ನಡೆಯುವಾಗ, ಕೆಲಸ ಮಾಡುವಾಗ ಮಲ್ಕೋತೀನಿ ಅಂತಾರೆ, ನಿದ್ದೆ ಬರಲ್ಲ, ಏನೇನೋ ಭ್ರಮೆ. ನೋಡಿ, ಎಮೋಷನ್ಸ್ ಇಲ್ಲಿ ಬಂತು, ಭ್ರಮೆ, ಏನೇನೋ ಭ್ರಮೆ. ನಾ ಸತ್ತೋಗ್ತೀನೇನೋ, ಯಾರ ಮಾಟ ಮಂತ್ರ ಮಾಡಿಸಿದಾರೇನೋ, ಅಥವಾ ಏನಾಗ್ತಿದೆಯೋ ಗೊತ್ತಿಲ್ಲ, ಏನು ತಿನ್ನೋ ಗೊತ್ತಿಲ್ಲ, ಯಾರೇನಾರು ಅನ್ಕೋತಿದ್ದಾರೋ ಏನೋ ಗೊತ್ತಿಲ್ಲ, ಭ್ರಮೆಲೇ ಕಾಲ ಕಳೀತೀವಿ ನಾವು. ಆದರೂ ಕೂಡ ತೂರಾಟ, ಬಾಡಿ ತೂರಾಡತ್ತಿಂಗೆ ವೈಬ್ರೇಟ್ ಆಗ್ತಿರ್ತದೆ. ಹಿಂಗೆ ಸ್ವಲ್ಪ ಮುಂದೆ ಬಗ್ಬೇಕು, ತಲೆ ಹಿಂಗೆ ಮುಂದೆ ಬದ್ದಾಗ ಸ್ವಲ್ಪ ತಲೆ ಆರಾಮಿಸುತ್ತೆ. ತಲೆ ಎತ್ಕೊಂಡ್ರೆ ತಲೆಯೆಲ್ಲ ಸುತ್ತುತ್ತಾ ಇದೆ, ತಲೆ ಸುತ್ತೋ ಜೊತೆಗೆ ನೋವು, ಇಲ್ಲೆಲ್ಲ ನೋವು, ತಲೆ ಹೆಡ್ ರೌಂಡ್ ಆಗ್ತಿರ್ತದೆ. ಇದು ವಾತ ಪಿತ್ತದ ಕಾಂಬಿನೇಷನ್ ಬರ್ತಿರೋ ಜ್ವರ. ಇದು ಸಿಕ್ಕಾಪಟ್ಟೆ ಮೈಯೆಲ್ಲ ಬೆವರ್ತಿದೆ, ಇಲ್ಲೆಲ್ಲ ನೋವು ಬಂದುಬಿಡ್ತು, ಜಾಯಿಂಟ್ಸ್ ಪೇಯ್ನು, ಪಾದ ಹಿಂಬಡಿ, ಮೊಳಕೈ, ಇಲ್ಲಿ ಇದು ರಿಸ್ಟ್ ನೋವು ಬಂದ ತಕ್ಷಣ ಇಲ್ಲಿ ಬರುತ್ತೆ ಮೊಳಕೈ, ಇಲ್ಲೆಲ್ಲ ನೋವು ಬಂತು, ಸಿಕ್ಕಾಪಟ್ಟೆ ಆಕ್ಲಿಸಿ ಇಲ್ಲೆಲ್ಲ ನೋವು ಬಂದುಬಿಡುತ್ತೆ. ಆಮೇಲೆ ಏನೇನೋ ಮಾತಾಡೋದು, ಸುಮ್ಮನೆ ಏನೇನೋ ಅಂದ್ಕೊಳ್ಳೋದು, ಏನೇನೋ ಮನವರಿಕೆ ಕನವರಿಕೆ ಎಲ್ಲ ಬರ್ತದೆ. ಮೂತ್ರ ಬಿಟ್ಟರೆ ರೀಸಸ್ ಮಾಡ್ತಿದ್ರೆ ಹೊಗೆ ಬರುತ್ತೆ. ಮೂತ್ರ ಅಷ್ಟು ಉಷ್ಣ, ಕಣ್ಣೆಲ್ಲ ಉರಿಯೋ ಜೊತೆಗೆ ನೋವು, ಹಾಕೊಂಡು ಚುಚ್ಚಿದಂಗೆ, ಯಾರೋ ಒಂದು ಕಡ್ಡಿಲಿ ಪಿನ್ನೆಲ್ಲ ಹಂಗೆ ಹಾಕಿ ಹಿಂಗೆ ಕಣ್ಣೆಲ್ಲ ಹಿಂಗೆ ಚುಚ್ಚುತ್ತಾ ಇರೋಂಗೆ, ತಲೆಗೆ ಹಿಂಗೆ ಹಾಕಿ ಯಾರೋ ಚುಚ್ತಾ ಇದ್ದಂಗೆ, ತಲೆಯೆಲ್ಲ ಹಿಂಗೆ ಚುಚ್ಚಿದಂಗೆ, ಹೊಡೆದಂಗೆ, ಸುತ್ತಕೆಲ್ಲ ಹಾಕಿ ಹೊಡೆದಂಗೆ, ತಲೆಯೆಲ್ಲ ಚುಚ್ಚಿದಂಗೆ ಆಗುತ್ತೆ. ಕಣ್ಣು ಉರಿ, ಕಣ್ಣಲ್ಲೆಲ್ಲ ಹಿಂಗೆ ಹಾಕೊಂಡು ಯಾರೋ ಚುಚ್ಚಿದಂಗೆ ಆಗ್ತಿದೆ. ಆಮೇಲೆ ಬಾಯೆಲ್ಲ ಹುಳಿ, ಒಂದು ಸ್ವೀಟ್ ಹಾಕಿದ್ರೆ ಹುಳಿ, ಉಪ್ಪು ತಿಂದರೂ ಹುಳಿ, ಖಾರ ತಿಂದರೂ ಹುಳಿ, ಬಾಯಿ ನಾಲ್ಗೇನು ರುಚಿಟ್ಟೋಗ್ಬಿಡ್ತು. ಇಲ್ಲಿ ವಾತ ಪಿತ್ತ ಜ್ವರ ಬಂದರೂ ಬಾಯೆಲ್ಲ ಹುಳಿ ಇರುತ್ತೆ. ವಾಂತಿ ಮಾಡಬೇಕು ಅಂತ ಹೋಗ್ತಾರೆ ಬಚ್ಚಲ ಮನೆಗೆ ಅಥವಾ ಅಲ್ಲಿ ನಿಂತ್ಕೊಂಡು, ವಾಂತಿ ಬರಲ್ಲ, ಆದರೆ ವಾಂತಿ ಆಗಬೇಕು ಅಂತ ಅರ್ತಿರ್ತದೆ. ಇದ್ರ ಜೊತೆಗೆ ಇದಕ್ಕಿದ್ದಾಗೆ ಮಲಗಿರ್ತಾರೆ, ಮಲಗಿದಾಗ ಬೆಚ್ಚ ಬೀಳೋದು, ಆಮೇಲೆ ಈ ಕಡೆ ತಿಳ್ಕೊಂಡು ಮಲ್ಕೋತಾರೆ ಒಂದು ನಿಮಿಷ, ಮತ್ತೆ ಈ ಕಡೆ ಹೊರಳ್ತಾರೆ, ಈ ಕಡೆ ತಿಳ್ಕೊಂಡು ಮಲ್ಕೋತಾರೆ, ಹಂಗಾತೋ ಮಲ್ಕೋತಾರೆ, ಬೋರಲ್ಲಾಗಿ ಮಲ್ಕೋತಾರೆ. ಹೆಂಗೆ ಮಲ್ಕೊಂಡ್ರು ನಿದ್ದೆ ನಾಶ, ಇನ್ಸೋಮಿಯಾ, ನಿದ್ದೆ ಬರಲ್ಲ. ಎದ್ದರೆ ತಲೆನೋವು, ತಲೆ ಸುತ್ತು, ಗಿಡ್ಡಿನೆಸ್, ಆಮೇಲೆ ಹೊಡೆದಂಗೆ ಆಗ್ತಿದೆ, ಕಣ್ಗೆಲ್ಲ ಚುಚ್ಚಂಗೆ, ಈ ಭಾಗ ಎಲ್ಲ ಉಬ್ಬಿನ ಮೇಲೆಲ್ಲ ಭಾರ ಹಿಡ್ದಂಗೆ, ಸೆಳೆತ, ಏನು ಒತ್ತದಂಗೆ, ಸಂಪೂರ್ಣ ಕಣ್ಣು ದೃಷ್ಟಿ ಇಟ್ಟು ನೋಡೋಕ್ಕಾಗ್ತಿಲ್ಲ, ಆ ಲೆವೆಲ್ಗೆ ಕಣ್ಣು ಮುಚ್ಚಬೇಕು. ಆ ಉರಿ ಆ ಥರ ಚುಚ್ಚುತ್ತಾ ಇದೆ. ಆ ಥರ ಚುಚ್ಚೋದಿದೆಯಲ್ಲ, ಅದು ಭಾಳ ಯಾವ ಶತ್ರುಗೂ ಬೇಡ. ಇದಿಷ್ಟು ಇದು ಬಂದು, ಇದಕ್ಕೆ ಅಗ್ನಿ ಕಾಟೇರಿ ಅಂತ ಒಂದು ಪ್ರಯೋಗ ಇದೆ. ಕಾಟೇರಿ ಪ್ರಯೋಗದಲ್ಲಿ, ಆ ಕಾಟೇರಿ ಪ್ರಯೋಗದಲ್ಲಿ ಯಾರಿಗೆ ನಾವು ಜ್ವರ ಬರ್ಸ್ಬೇಕು, ಅವ್ರ ಹೆಸರು ಗೋತ ನಕ್ಷತ್ರ, ಅವ್ರು ಮುಟ್ಟಿದ ಚಪ್ಪಲಿ ವಸ್ತ್ರ ಅಥವಾ ಕೂದು ತೊಗೊಂಡೋಗಿ ಕೊಟ್ಬಿಟ್ಟ ಅಂದರೆ, ಮಂತ್ರ ಮಾಡಿ ಬೆಂಕಿಗೆ ಹಾಕ್ಬಿಟ್ಟ ಅಂದರೆ ವಾತಾಪಿತ್ತ ಜ್ವರ ಬಂದುಬಿಡುತ್ತೆ. ಅಗ್ನಿ ಕಾಟೇರಿ ಪ್ರಯೋಗ. ಅದರಿಂದ ಹಿಂದಿನ ಕಾಲದಲ್ಲಿ ಕಾಟೇರಿ ಪ್ರಯೋಗ ಜ್ವರ ಬಂದಾಗ ಮಾರಮ್ಮ, ಕಾಳಮ್ಮ, ಕಬ್ಬಾಳಮ್ಮ, ಮಾಸ್ಲ ಆ ದೇವಸ್ಥಾನಕ್ಕೆ ಹೋಗಿ ಎಳ್ನೀರೆಲ್ಲ ಅಭಿಷೇಕ ಮಾಡಿ ಬೇವಿನ ಸೊಪ್ಪನ್ನ ದೇವ್ರ ಮೇಲೆ ಇಡ್ತಾಯಿದ್ರು ಕಾಟೇರಿ ಪ್ರಯೋಗ ಆಗಿದ್ದಾಗ. ಇದು ಜಾತಕದ ದೋಷದಿಂದ ಬರುತ್ತೆ. ದಶಾಭುಕ್ತಿ ನೋಡಬೇಕು, ಯಾವ ದಶಾಭುಕ್ತಿಯಿಂದ ಬರ್ತಾ ಇದೆ ಅಂಥೇಳಿ. ಒಂದು ಮೈ ಕೈಯೆಲ್ಲ ಮಂಡಿ ಎಲ್ಲ ಲಾಕ್ ಆಗಿಬಿಡ್ತದೆ, ನಡೆಯೋಕ್ಕಾಗಲ್ಲ, ಲಾಕು, ಹಿಂಗೆಲ್ಲ ಅನ್ನೋಕ್ಕೆ ಆಗಲ್ಲ, ಮಂಡಿ ಪಟ ಮಂಡಿ ಬೆಂಡ್ ಮಾಡೋಕ್ಕಾಗಲ್ಲ, ಒಳ್ಳೆ ಬೊಂಬೆ ಥರ ಸ್ಟ್ರೈಟಾಗಿ ನಿಂತಂಗೆ ಇರ್ತದೆ, ಎಲ್ಲ ಸಂಧಿ ಎಲ್ಲ ಲಾಕ್ ಆಗಿಬಿಡ್ತದೆ, ಕೀಲು, ಜಾಯಿಂಟ್ ಪೇಯ್ನ್, ಸಂಧಿವಾತ, ಆಮವಾತ ಅಂತಲೂ ಕರೀತಾರೆ. ಇದೆಲ್ಲ ಮಾಟ ಮಂತ್ರದೂ ಮಾಡಿಸ್ಬೋದು. ನಮ್ಮ ಪೂರ್ವಜನ್ಮದ ಕರ್ಮ ಫಲವಾಗಿ ಈ ರೋಗ ಬರ್ತಿದೆ. ಎಲ್ಲಿ ನೋಡಬೇಕು, ಜಾತಕದಲ್ಲಿ ದಶಾಭುಕ್ತಿ ನೋಡಬೇಕು. ಇವಾಗ ಏನು ಪ್ರೆಸೆಂಟ್ ದಶಾಭುಕ್ತಿ ನಡೀತಾ ಇದೆ ಅದನ್ನು ನೋಡಬೇಕು. ಮಾಟ ಮಂತ್ರ ಮಾಡಿಸಿರೋದು ಏನಾರು ಮನೆ ಮುಂದೆ ತಂದಾಕಿದ್ದಾಗ ಅದನ್ನು ಬರೀ ಕೈಲಿ ಎತ್ತಿ ಬಿಸಾಕಬಾರ್ದು, ಅದನ್ನು ದಾಟಬಾರ್ದು. ಮಾಟ ಮಂತ್ರ ಮಾಡಿಸಿದ್ರೆ, ಮಾಟ ಮಂತ್ರ ಮಾಡಿಸೋದು ದಾಟೋದ್ರಿಂದ ಮುಟ್ಟೋದ್ರಿಂದ ಈ ಕಾಯಿಲೆನೂ ಬರ್ತದೆ, ಜ್ವರ ಅಂತ ಹೇಳ್ತದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದು ಬರುತ್ತೆ. ಅದಕ್ಕೆ ನಿದ್ದೆ ಮಾಡಬೇಕು, ಟೈಮ್ ಟು ಟೈಮ್ ಊಟ ಮಾಡಬೇಕು, ಬಾಡಿ ಮತ್ತು ಮೈಂಡ್ಗೆ ಎಂಟರ್ಟೈನ್ಮೆಂಟ್ ಇರಬೇಕು, ರೆಸ್ಟ್ ಇರಬೇಕು, ಮನೋರಂಜನೆ ಬೇಕು, ರೆಸ್ಟ್ ಇರಬೇಕು. ಬರೀ ಓದ್ತಾ ಕೂತಿರೋದು, ಬರೀ ಕೆಲಸ ಮಾಡಿದ್ರೆ, ಬರೀ ದುಡಿತಾರೆ, ಬರೀ ಹಣ ಸಂಪಾದನೆ ಮಾಡಿ ಜಿಡ್ಡು ಹಿಡ್ದೋಗ್ಬಿಟ್ಟು ವಾತ ಪಿತ್ತಕ್ಕೆಲ್ಲ ಇದಾಗ್ಬಿಡ್ತದೆ. ವಾತಕ್ಕೆ ಅಧಿಪತಿ ಶನಿಗ್ರಹ, ಪಿತ್ತಕ್ಕೆ ಅಧಿಪತಿ ಕುಜ. ಅದರಿಂದ ಶನಿ ಕುಜ ಇವರ ದಶಾಭುಕ್ತಿ ನಡೆಯುವಾಗ, ಅಥವಾ ನಿಮ್ಮ ಜಾತಕದಲ್ಲಿ ಶನಿ ಜೊತೆಗೆ ಯಾರು ಶತ್ರು ಇದ್ದಾನೆ, ಯಾವ ಪಾಪಗ್ರಹ ಇದೆ,
ಕುಜನ ಜೊತೆಗೆ ಯಾವ ಶತ್ರು ಇದ್ದಾನೆ, ಯಾವ ಪಾಪಗ್ರಹ ಇದೆ ಪತ್ತೆ ಹಚ್ಚಿ ಪರಿಹಾರ ಮಾಡ್ತಾರೆ ಇಂದಿನ ಕಾಲದಲ್ಲಿ. ಹೀಗೆ ಈ ಒಂದು ದೋಷದಿಂದ ಮುಕ್ತರಾಗಬೇಕು ಅಂದರೆ ವಾತ ಪಿತ್ತ ಜ್ವರ, ಇದು ಈ ಎಪಿಸೋಡ್ ಮಾಡ್ತಿರೋದು ವಾತಕ್ಕೆ ಬೇರೆ ಮಾಡಿದ್ವಿ, ಪಿತ್ತಕ್ಕೆ ಮಾಡಿದ್ವಿ. ವಾತ ಪಿತ್ತ ಎರಡು ಸೇರಿ ಬರೋ ಜ್ವರ ಇದು. ಈ ವಾತ ಪಿತ್ತ ಸಂಯೋಗದಿಂದ ಬರುವಂಥ ಜ್ವರ, ನನಗೇನು ಸುಮಾರು ಒಂದು 15 ಸಿಂಪ್ಟಮ್ಸ್ ಹೇಳಿದೆ. ಇದೇನಾದ್ರು ಕ್ಯೂರ್ ಮಾಡಲಿ ಅಂದರೆ ಪರ್ಮನೆಂಟಾಗಿ ಆರ್ಥರೈಟಿಸ್ ಬಂದುಬಿಡ್ತದೆ. ಬೆರಳೆಲ್ಲ ಮಡ್ಚೋಕ್ಕಾಗಲ್ಲ, ಹಿಂಗೆಲ್ಲ ಅನ್ನೋಕ್ಕಾಗಲ್ಲ, ಹೀಗೆಲ್ಲ ಮಾಡೋಕ್ಕಾಗಲ್ಲ, ಲೋಟ ಹಿಡ್ಕೋಕ್ಕಾಗಲ್ಲ, ಪೆನ್ ಹಿಡ್ಕೊಳಕ್ಕಾಗಲ್ಲ, ಎಲ್ಲ ಕೈಯೆಲ್ಲ ಡಿವಿಯೇಷನ್ ಆಗ್ತಾ ಹೋಗ್ಬಿಡ್ತದೆ. ವಾತ ಪಿತ್ತ ಜ್ವರಕ್ಕೆಲ್ಲ ಒಂದೊಂದಾಗಿ ಹೋಗಿ ಡಿವಿಯೇಷನ್ ಎಲ್ಲ ಒಂಥರ ಆಗಿಬಿಡ್ತದೆ. ಇದಕ್ಕೆ ನಾವು ಶನಿ ಮತ್ತು ಸೂರ್ಯನಿಗೆ ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ. ಈ ಮುದ್ರೆ ಏನು ಮಾಡಬೇಕು ಅಂತಂದರೆ, ಹೆಬ್ಬೆಟ್ಟು ಮೇಲೆ ಎಲ್ಲ ಬೆರಳುಗಳಂಗೆ ಇದು ಮುಕುಳ ಮುದ್ರೆ ಅಂತಾರೆ, ಇದಕ್ಕೆ ಮುಕುಳ ಅಂತಾರೆ. ಹೀಗೆ ಎಲ್ಲ ವಾತ ಪಿತ್ತ ಎರಡು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಈಗ ಇಟ್ಕೊಂಡು ಆಕಾಶ ನೋಡಬೇಕು. ಈ ಮುದ್ರೆ ಇದು ಊರ್ಧ್ವಮುಖ ಅಂತಾರೆ. ಹಿಂಗೆ ಮಾಡಿದ್ರೆ ಅದೋ ಮುಖ, ಇದು ಭೂಮಿಗೆ ಹೋಗಬಾರ್ದು. ಈಗ ಇಟ್ಕೊಂಡು ಸೂರ್ಯನ ಬೆಳಕಲ್ಲಿ ಕೂತ್ಕೊಂಡು ಓಂ ಗೃಣಿ ಸೂರ್ಯ ಆದಿತ್ಯಾಯ ನಮಃ ಅಂತ, ಅಥವಾ ಓಂ ಹ್ರೀಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ, ಓಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ ಅಂತ ಈ ಮಂತ್ರ ಹೇಳಬೇಕು. ಶ್ರೀಂ ಅನ್ನೋದು ಪಿತ್ತವನ್ನು ಕಮ್ಮಿ ಮಾಡುತ್ತಂತೆ. ಆದಿತ್ಯನೇ ನೋಡಿ, ಸೂರ್ಯ ದೇಹಕಾರಕ, ಬಾಡಿಲಿರೋ ಎಲ್ಲ ಸ್ಪೇರ್ ಪಾರ್ಟ್ಸ್ಗೂ ಅಧಿಪತಿ ಸೂರ್ಯ, ಅದಕ್ಕೆ ದೇಹಕಾರಕ. ಪಿತ್ತಕ್ಕೆ ಅಧಿಪತಿ ಕುಜ. ಇಲ್ಲಿ ಶ್ರೀಂ ಅನ್ನೋ ಪದ ಯೂಸ್ ಮಾಡಬೇಕಾದ್ರೆ ಕುಜ ಶಾಂತಿ ಆಯಿತು ಅಂತ ಹೇಳ್ತಾರೆ. ಓಂ ಹ್ರೀಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ, 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 ಓಂ ಹ್ರೀಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ. ಇಲ್ಲಿ ಆದಿತ್ಯ ಮುಂದೆ ಹ್ರೀಂ ಮತ್ತು ಶ್ರೀಂ ಬೀಜಾಕ್ಷರ ಬಂತು. ಆಗ ತಂಪು ಮಾಡಿ ಆ ನೋವಿನಿರೋ ಯೂರಿಕ್ ಆ್ಯಸಿಡ್ನ ಟಾಕ್ಸಿನ ರಿಮೂವ್ ಮಾಡುತ್ತೆ ಹ್ರೀಂ ಅನ್ನೋದು. ಶ್ರೀಂ ಅನ್ನೋದೇ ಪೇಯ್ನ ಕಿಲ್ ಮಾಡುತ್ತಂತೆ. ಅದರಿಂದ ಈ ಮುಕುಳ ಮುದ್ರೆ ಹೆಬ್ಬೆಟ್ ಮೇಲೆ ಎಲ್ಲ ಬೆರಳುಗಳನ್ನು ಇಡಬೇಕು. ಹೀಗೆ ಹೆಬ್ಬೆಟ್ ಮೇಲೆ ಎಲ್ಲ ಬೆರಳನ್ನಿಟ್ಟು ಆಕಾಶ ನೋಡೋ ಥರ ಇಟ್ಕೊಂಡಾಗ ಓಂ ಹ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ, ಓಂ ಹ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ, ಓಂ ಹ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ ಅಂಥೇಳಿ ಜಪ ಮಾಡಬೇಕು. ಇದು ಮುದ್ರಾ ಸೌಂಡ್ ಥೆರಪಿ, ಬಾಡಿಯವ್ರ ಯೂರಿಕ್ ಆ್ಯಸಿಡ್ನ ಈಚೆ ತೆಗೀತೆ. ತಂತ್ರ ಏನು ಮಾಡಬೇಕು? ಮುದ್ರೆ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ, ತಂತ್ರ ಟೆಕ್ನಾಲಜಿ. ತಂತ್ರ ಅಂದರೆ ಟೆಕ್ನಾಲಜಿ, ನಮ್ಮ ಕರ್ಮವನ್ನು ತೆಗೆಯೋದು, ಆತ್ಮನಿರೋದನ್ನು. ಅದಕ್ಕೆ ಈ ಉಪ್ಪು, ಒಂದು ಚಮಚ ಉಪ್ಪು ಮತ್ತು ಒಣಮೆಣಸಿನ್ಕಾಯಿ ಒಂದು 3, ನಿಂಬೆಹಣ್ಣು ಒಂದು, ರಾಹು ಎಡಗೈಲಿ ಇಟ್ಕೊಂಡು ಯಾರಿಗೆ ಜ್ವರ ಬಂದಿದೆ, ವಾತಪಿತ್ತ ಜ್ವರ, ಅವರಿಗೆ ಬೆಳಗ್ಗೆ ತಲೆಯಿಂದ ಕೆಳಗೆ 21 ಸಲ ಈ ಮಂತ್ರ ಹೇಳಿ ಇಳಿ ತೆಗಿಬೇಕು. 21 ಸಲ ಓಂ ಹ್ರೀಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ ನಿವಾಳಿಸ್ಬೇಕು. ಓಂ ಹ್ರೀಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ, ಓಂ ಹ್ರೀಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ ಅಂತ 21 ಸಲ ಜ್ವರ ಬಿಡೋವರೆಗೂ ಬೆಳಗ್ಗೆ ಸಂಜೆ ಮಾಡಿ ತೊಗೊಂಡು 3 ರಸ್ತೆ ಇಲ್ಲ 4 ರಸ್ತೆ ಹತ್ರ ಹಾಕ್ಬಿಡ್ಬೇಕು. ಇದನ್ನು ಅಲ್ಲಿ ಅರ್ಥ ಆಗಬೇಕು, ಅದು ಗ್ರೌಂಡ್ ಆಗಬೇಕು. ಆ ಎನರ್ಜಿ ಯಾವುದು? ಆ ನೆಗೆಟಿವ್ ಎನರ್ಜಿ. ಇದು ಮಾಟಮಂತ್ರ ತಂತ್ರದಿಂದ ಬರೋಂಗೆ ಮಾಡ್ತಾರೆ. ಆದ್ದರಿಂದ ಇದಿಷ್ಟನ್ನ ನೀವು ಮಾಡಿದ್ದೆ ಆದರೆ ಮುದ್ರೆ ಮಾಡೋಕ್ಕಾಗಿಲ್ಲ, ಮಂತ್ರ ಹೇಳಿ, ಮಂತ್ರ ಹೇಳೋಕ್ಕಾಗಿಲ್ಲ, ತಂತ್ರ ಮಾಡೋಕ್ಕಾಗಿಲ್ಲ. ಇನ್ನೊಂದು ಮನೆ ಮದ್ದಿದೆ, ಆಯುರ್ವೇದ ಮೆಡಿಕಲ್ ಸ್ಟೋರಿ ತ್ರಿಪುರ್ಣ ಚೂರ್ಣ ಅಂತ, ತ್ರಿಫಲ ಚೂರ್ಣ ಅಂತ, ತ್ರಿಫಲ ಚೂರ್ಣ ಅಂತೇಳಿ. ಈ ಹಳೆಲೆಕಾಯಿ, ತಾರೆಕಾಯಿ ಮತ್ತು ನೆಲ್ಲಿಕಾಯಿ 3 ಮಿಕ್ಸ್ ಮಾಡಿ ಪುಡಿ ಇರ್ತದೆ. ಅದನ್ನು ಅರ್ಧ ಚಮಚ ಬಾಯಿಗೆ ಹಾಕ್ಬಿಟ್ಟು ಬಿಸಿಲು ಕುಡಿದ್ಬಿಡ್ಬೇಕು ಬೆಳಗ್ಗೆ ಮತ್ತು ರಾತ್ರಿ. ವಾತ ಪಿತ್ತ ಎರಡೂ ತೆಗೆಸ್ಬಿಟ್ಟು ಬ್ಯಾಲೆನ್ಸ್ ಮಾಡುತ್ತೆ, ನಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡುತ್ತೆ. ತ್ರಿಫಲ ಚೂರ್ಣ ಸಪ್ತ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇನ್ಯಾವ ಔಷಧಿನೂ ಆ ಥರ ಮಾಡಲ್ಲ. ಅದರಿಂದ ತ್ರಿಫಲ ಚೂರ್ಣ ಅಂತ ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಒಂದು ತೊಗೊಳ್ಳಿ, 21 ಡೇಸ್ ಅದನ್ನು ಔಷಧಿ ಥರ ಯೂಸ್ ಮಾಡಿ 1/4 ಚಮಚ ಬಾಯಿಗೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲು ಕುಡಿದ್ಬಿಟ್ಟ ಅಂದರೆ ಆ ತ್ರಿಫಲ ಚೂರ್ಣ ವಾತ ಮತ್ತು ಪಿತ್ತನ ಬ್ಯಾಲೆನ್ಸ್ ಮಾಡುತ್ತೆ, ಸತ್ವ ತಮೋ ರಜಗುಣನ ಬ್ಯಾಲೆನ್ಸ್ ಮಾಡುತ್ತೆ, ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ನಮ್ಮದು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಈ 3 ಚಕ್ರವನ್ನು ಬ್ಯಾಲೆನ್ಸ್ ಮಾಡುತ್ತೆ ಈ ತ್ರಿಫಲ ಚೂರ್ಣ. ಇದಿಷ್ಟನ್ನ ನೀವು ಈ ಜ್ವರ ಬಿಡೋವರೆಗೂ ತೊಗೋಬೇಕು.
ವಾತ ಪಿತ್ತ ಜ್ವರ ಕೆಲವು ಬಂದರೆ ವರ್ಷಕ್ಕೆ 2 ಸಲ 3 ಸಲ ಬರ್ತದೆ, ಇಲ್ಲ ವರ್ಷ ಬಿಟ್ಟು ವರ್ಷ ಬರುತ್ತೆ. ಈ ವರ್ಷ ಬಂದರೆ ನೆಕ್ಸ್ಟ್ ವರ್ಷ ಬರಲ್ಲ, ಇನ್ನೊಂದು ನೆಕ್ಸ್ಟ್ ವರ್ಷಕ್ಕೆ ಬರುತ್ತೆ. ಯಾಕೆಂದರೆ ಈ ದಶಾಭಕ್ತಿ ನೋಡ್ಕೊಂಡು ಜ್ವರ ಬರೋದು. ಅದಕ್ಕೆ ನಮಗೆ ಯಾವಾಗ ಜ್ವರ ಬರುತ್ತೆ ಅಂದರೆ ಯಾವ ಕಾಯಿಲೆ ಬರುತ್ತೆ ಅಂತ ದಶಾಭಕ್ತಿ ಜಾತಕದಲ್ಲಿ ನೋಡಿ ತಿಳ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ನಮ್ಗೆ ಜಾತಕನೇ ಇಲ್ಲ ಅಂದರೆ ಗ್ರಹ ಶಾಂತಿ, ಓಂ ಹ್ರೀಂ ಗೃಹಿ ಸೂರ್ಯ ಆದಿತ್ಯ ಶ್ರೀಂ ಮಂತ್ರ ಹೇಳ್ತಾ ಇರಬೇಕು. ಅಥವಾ ಸೂರ್ಯನ ಬೆಳಕು ಕೂತ್ಕೊಂಡು ಓಂ ಸೂರ್ಯಾಯ ನಮಃ ಸೂರ್ಯದೇವ ಅಂತ ಪ್ರಾರ್ಥನೆ ಮಾಡಿದ್ರೆ ಸಾಕಂತೆ. ಆಗ ಅವನ ತಾಪ, ಅವನ ಕಿರಣದಿಂದ ವಾತ ಮತ್ತು ಪಿತ್ತ ಎರಡನ್ನೂ ಶಮನ ಮಾಡ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಇದು ಒಂದು. ಮತ್ತು ಇದು ಯಾವುದೂ ಮಾಡೋಣ, ಮಂತ್ರ ಬರಲ್ಲ, ಮುದ್ರೆ ಮಾಡೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ನಮಗೇನು ಟೈಮ್ ಇಲ್ಲ ಅಂದರೆ ತ್ರಿಪುರ ಚೂರ್ಣ ಜೋಬಲ್ಲಿ ಇಟ್ಕೊಳ್ಳಿ, ಒಂದು ಬಾಕ್ಸಲ್ಲಿ ಇಟ್ಕೊಂಡಿರಿ ಸಣ್ಣ ದಬ್ಬದಲ್ಲಿ. ಬೆಳಗ್ಗೆ ಒಂದು ಅರ್ಧ ಚಮಚ ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿದ್ಬಿಡಿ. ಅರ್ಧಕ್ಕಿಂತ 1/4 ಚಮಚ ಸಾಕು. 1/4 ಚಮಚ ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿತಾ ಬನ್ನಿ. ಬೆಳಗ್ಗೆ ಸಂಜೆ ಮಾಡ್ತಾ ಬನ್ನಿ. ನಿಮಗೆ ಇದೆಲ್ಲ ನಿವಾರಣೆಯಾಗಿ ಈ ಜ್ವರದಿಂದ ಬಿಡುಗಡೆ. ಇದು ಕರೋನಾ ವೈರಸ್ ಅಲ್ಲ. ಈ ಸಿಂಪ್ಟಮ್ಸ್ ಇದ್ದರೆ ಕರೋನಾ ವೈರಸ್ ಅಲ್ಲ. ಅದರಿಂದ ಕೊರೋನಾ ವೈರಸ್ಗೂ ಈ ಹಿಂದಿನ ಕಾಲದ ಜ್ವರಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನಾನು ಮೊನ್ನೆಯಿಂದ ಹೇಳ್ಕೊಟ್ಟಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಮನೆಗೊಬ್ಬ ವೈದ್ಯನ ಆದಾಗಲೇ ನಿಮಗೆ ಇದು ಅರಿವಾಗೋದು. ಅದಕ್ಕೆ ಮನೆಗೊಬ್ಬ ವೈದ್ಯನಾಗಬೇಕು, ಮನೆಗೊಬ್ಬ ಮಾಂತ್ರಿಕನಾಗಬೇಕು, ಮಂತ್ರಶಕ್ತಿದೊಬ್ಬ ಮಾಂತ್ರಿಕನಾಗಬೇಕು, ಮನೆಗೊಬ್ಬ ತಂತ್ರಗಳ ಮಾಡಿ ತಾಂತ್ರಿಕನಾಗಬೇಕು, ಯಂತ್ರಗಳನ್ನು ಬರೆದು ಯಾಂತ್ರಿಕನಾಗಬೇಕು, ಮನೆಗೊಬ್ಬ ಅಗ್ನಿಹೋತ್ರಿ ಇರಬೇಕು. ಆವಾಗಲೇ ನಿಮ್ಮ ಮನೆ ವೈಕುಂಠ ಕೈಲಾಸ ಮತ್ತು ಬ್ರಹ್ಮಲೋಕ ಆಗತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೀವು ನೋಡಿದಂಥ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳಷ್ಟು ಜನ ಪತ್ರಗಳು ಬರೀತಿದ್ರು ಮತ್ತು ಫೋನ್ ಮಾಡ್ತಾಯಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತೇಳಿ. ಇದಕ್ಕೆ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ, ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ. ಮತ್ತು ಈ ಕ್ಯಾನ್ಸರು, ಪಿಟ್ಸು, ಏಡ್ಸು, ಈ ಲಕ್ವಾ ಮತ್ತು ಬ್ರೈನ್ ಟ್ಯೂಮರು, ಈ ಸೋರಿಯಾಸಿಸ್, ಈ ಥರದ ಏನೋ ಕ್ರೋನಿಕ್ ಡಿಸೀಸಸ್ ಇದೆ, ತುಂಬ ವರ್ಷದಿಂದ ನರಳ್ತಿರ್ತಾರಲ್ಲ, ಆ ಥರ ಕಾಯಿಲೆಗೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ನಿಮ್ಮ ಇತ್ತು ಅಂದರೆ ಈಗಾಗಲೇ ಆ ರಿಪೋರ್ಟ್ಸ್ನ ತೊಗೊಂಡು ಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.